ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಗುರುವಾರ ಬಂದಿದೆ ಮತ್ತು ಏಕಾದಶಿ ಸೇರಿದೆ. ಸಾಮಾನ್ಯವಾಗಿ ರಾಯರನ್ನು ಆರಾಧನೆ ಮಾಡ್ತಕ್ಕಂಥವರು, ರಾಯರನ್ನು ಭಕ್ತಿಯಿಂದ ಅವರ ಸೇವೆ ಮಾಡ್ತಕ್ಕಂಥವರು, ಏಕಾದಶಿ ಬಂದುಬಿಟ್ರೆ ಗುರುವಾರ ದಿವಸ ಅದೊಂಥರ ವಿಶೇಷ. ಉಪವಾಸವಿದ್ದು ಸದಾ ರಾಯರ ಸ್ಮರಣೆ, ಧ್ಯಾನ, ತಪಸ್ಸು ಇವುಗಳಲ್ಲಿ ಮಗ್ನರಾಗಿರ್ತಕ್ಕಂಥದ್ದಕ್ಕೆ ಒಂದು ಒಳ್ಳೆಯ ಕಾಲವೇ ನಿರ್ಮಾಣ ಮಾಡಿಕೊಟ್ಟಿದೆ ಅಂತ ಆ ಭಕ್ತರೆಲ್ಲ ನಂಬುತ್ತಾರೆ. ಅಂತೂ ನೀವು ಯಾವುದೇ ಗುರುವನ್ನು ಆರಾಧಿಸಿ, ಗುರುವಾರ ಅಂದರೆ ರಾಯರ ವಾರ ಜೊತೆಗೆ ಇನ್ನೂ ಅನೇಕ ಗುರುವರಿಯರನ್ನು ಸ್ಮರಣೆ ಮಾಡಿಕೊಳ್ತಕ್ಕಂಥ ವಾರ ಆಗಿದೆ. ವಸ್ತುತಃ ಬೃಹಸ್ಪತಿ ವಾಸರ ಇದು. ಗುರು ನಮ್ಮ ಈ ನವಗ್ರಹಗಳಲ್ಲಿ ಬೃಹಸ್ಪತಿ ಇದ್ದಾನಲ್ಲ, ಬೃಹಸ್ಪತಿಯ ವಾಸರ. ವಾರಗಳ ನಿರ್ಣಯ ಆಗಿದ್ದು ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವೋ ಧರಾಸುತಃ ಅಂತ ಹೀಗೆ ವಿಭಾಗ ಮಾಡಿದೆ. ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದೋ ಜೀವೋ ಧರಾಸುತಃ ಅಂತ. ಅರ್ಕ ಅಂದರೆ ಸೂರ್ಯ, ಅರ್ಕ ಶುಕ್ರ ಅಂದರೆ ಶುಕ್ರ, ಅರ್ಕ ಶುಕ್ರ ಬುಧ ನಂತರ ಚಂದ್ರ ಆನಂತರದಲ್ಲಿ, ಅರ್ಕ ಶುಕ್ರ ಬುಧಶ್ಚಂದ್ರೋ ಮಂದ, ಆಮೇಲೆ ಶನಿಶ್ಚರ, ಆಮೇಲೆ ಜೀವ ಅಂದರೆ ಗುರು, ಆಮೇಲೆ ಧರಾಸುತ ಅಂದರೆ ಕುಜ. 7 ಗ್ರಹಗಳು ಒಂದು ದಿನದಲ್ಲಿ ಬರುತ್ತೆ. ಇದನ್ನು ಹೋರೆ ಅಂತ ಕರೀತಾರೆ. ಸೂರ್ಯನ ವಾರದಲ್ಲಿ ಆ ಭಾನುವಾರದ ದಿವಸ ಹೋರೆ ಯಾವುದಿದೆ ಅದು ಅರ್ಕ ಹೊರೆ, ಸೂರ್ಯೋದಯದ ಮೊದಲ 1 ಗಂಟೆ. ಆನಂತರದಲ್ಲಿ ಶುಕ್ರನ ಹೊರೆ, ಆನಂತರ ಬುಧನ ಹೊರೆ, ಆಮೇಲೆ ಚಂದ್ರನ ಹೊರೆ, ಆಮೇಲೆ ಶನೈಶ್ಚರನ ಹೊರೆ, ಆಮೇಲೆ ಜೀವ ಅಂದರೆ ಗುರುವಿನ ಹೊರೆ, ಆಮೇಲೆ ಧರಾಸುತ ಅಂದರೆ ಕುಜನ ಹೊರೆ. ನಂತರದಲ್ಲಿ ಶುಕ್ರ ಮತ್ತು ನಂತರ ಸೂರ್ಯ ಶುಕ್ರ, ಹೀಗೆ ಅದು ಆವರ್ತನೆಗೊಳ್ಳುತ್ತೆ. ಕೊನೆಗೆ ನಾಳೆ ಬರೋಷ್ಟೊತ್ತಿಗೆ ಸೂರ್ಯೋದಯ ಕಾಲಕ್ಕೆ ಚಂದ್ರ ಹೊರೆ ಬಂದಿರುತ್ತೆ. ನೀವು 24 ಇದನ್ನು ನೀವು ಲೆಕ್ಕ ಹಾಕಿ, ಇವತ್ತು ಕೂತು ಲೆಕ್ಕ ಹಾಕಬಹುದು ನೀವು. ಈಗ ಗುರು ಹೊರೆ ಇದೆ ಈ ದಿವಸ ಅಲ್ವಾ, ಗುರುವಿಂದ ಮುಂದೆ ಧರಾಸುತ, ಆಮೇಲೆ ಬರತಕ್ಕಂಥದ್ದು ಕುಜನ ಹೊರೆ, ಆಮೇಲೆ ಅರ್ಕ ಹೊರೆ, ಆಮೇಲೆ ಶುಕ್ರ ಹೊರೆ, ಹೀಗೆ ಲೆಕ್ಕ ಹಾಕ್ತಾ ಬನ್ನಿ. ಮತ್ತು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಶುಕ್ರ ಹೊರೆ ಬಂದಿರುತ್ತೆ ಸೂರ್ಯೋದಯ ಕಾಲಕ್ಕೆ. ಹೀಗೆ ಆ ಹೊರೆ ಆಯಾ ವಾರದಲ್ಲಿ ಆಯಾ ಗುರು ಹೊರೆ ಈಗ ಇದೆ. ಈ ಕಾರಣದಿಂದ ಈ ಸಂದರ್ಭದಲ್ಲಿ ಈ ಗುರುಹೋರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು. ಗುರುವಿನ ನಾವು ಅವನ ಅನುಗ್ರಹ ಪಡೀಲಿಕ್ಕೆ, ಅವನ ಸಂಪೂರ್ಣವಾದ ಕೃಪಾ ಕಟಾಕ್ಷ ಪಡೀಲಿಕ್ಕೆ ಈ ಕಾಲ ಏನಿದೆ ಇದು ತುಂಬ ಪ್ರೆಷಸ್ ಅಂತೀವಲ್ಲ, ಹಾಗೆ ಅಮೂಲ್ಯವಾಗಿದೆ. ಈ ಸಂದರ್ಭದಲ್ಲಿ ಗುರು ಸೇವೆ ಮಾಡಿ, ಗುರುವಿನ ಧ್ಯಾನ, ಗುರು ಜಪ, ಗುರು ಸ್ತೋತ್ರ ಯಾವುದಾದರೂ ಹೇಳಿ, ಗುರುವಿನ ಸನ್ನಿಧಾನಕ್ಕೆ ಹೋಗಿ ನೀವು ಕೈಕಟ್ಟಿ ಮನಸ್ಸನ್ನು ಸಮರ್ಪಣೆ ಮಾಡಿಕೊಂಡ್ರೂ ಸಾಕಾಗುತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಯಾರಿಗೆ ಯಾವುದು ಏನೂ ಇಲ್ಲಪ್ಪ ನನ್ನ ಕೈಲಿ ಯಾವುದು ಆಗ್ತಾಯಿಲ್ಲ ಅಂತಂದರೆ, ಈ ಕಾಲು ಏನೋ ಒಂದು ಊನಾಗಿದೆ ಮತ್ತೊಂದಿದೆ ಅಂತಂದರೆ, ಗುರುವಿನ ಬಗ್ಗೆ ಇಂಥ ಮಾತುಗಳನ್ನು ಕೇಳಬಹುದಲ್ಲ. ಕೂತ್ಕೊಂಡು ನನಗೇನು ಗುರು ಸೇವೆ ಮಾಡೋಕ್ಕಾಗ್ತಾಯಿಲ್ಲ ಮತ್ತೊಂದು ಮಗದೊಂದು ಅಂತಂದರೆ, ಕೈ ಕೊಟ್ಕೊಂಡು ಗುರುವಿನ ಸ್ಮರಣೆ, ಕಥಾಶ್ರವಣ ಮಾಡಿದ್ರೂ ಗುರುವಿನ ಕೃಪೆಯಾಗುತ್ತೆ. ಹೇಗೆ ನಾವು ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದಪ್ಪ ಅಂದರೆ, ಒಂದು ಮಂದಿರಕ್ಕೆ ಹೋಗ್ತಕ್ಕಂಥದ್ದು, ಇಲ್ಲ ಗುರುವಿನ ಸೇವೆ ಯಾವುದೋ ಬಗೆಯಲ್ಲಿ ಮಾಡ್ತಕ್ಕಂಥದ್ದು, ಇಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂದ ಪಕ್ಷದಲ್ಲಿ ದೈಹಿಕವಾಗಿ ಊನತೆಗಳಿದ್ದಾವೆ ಅಂದಾಗ ಗುರು ಕಥಾ ಶ್ರವಣ ಮಾಡಿದ್ರೂ ಆಗುತ್ತೆ. ಹೀಗೆ ಹಲವು ಬಗೆಗಳಲ್ಲಿ ಗುರು ಸ್ಮರಣೆ ಮಾಡಿ ಗುರುವಿನ ಕೃಪೆ ಉಂಟಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.